ಎಷ್ಟೋ ದೇವಾಲಯಗಳಲ್ಲಿ ಆಕಾಶ ದೀಪವನ್ನು ಹಚ್ಚುವ ಮೂಲಕ ಅದನ್ನು ಇಡೀ ಗ್ರಾಮಕ್ಕೆ, ಊರಿಗೆ ಕಲ್ಯಾಣ ಉಂಟಾಗಲಿ ಅನ್ನತಕ್ಕಂಥದ್ದನ್ನು ಸಾರತಕ್ಕಂಥದ್ದಕ್ಕೆ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ದೀಪಾರಾಧನೆ ಅನ್ನತಕ್ಕಂಥದ್ದು ನಡೆಯುತ್ತೆ. ಆದ್ದರಿಂದ ಮನೆಯಲ್ಲಿ ಇವೆಲ್ಲ ಆಚರಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥವರು ದೇವಾಲಯಕ್ಕೆ ಹೋಗಿ ಅಲ್ಲಿ ಪಾಲ್ಗೊಂಡು ದೀಪವನ್ನು ಹಚ್ಚಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಈ ರೀತಿಯಾಗಿ ಕಾರ್ತೀಕ ಮಾಸ ಅನ್ನತಕ್ಕಂಥದ್ದು ನಮ್ಮ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಬಂದಿದೆ. ಅದು ವೇದದಲ್ಲೂ ಬರುತ್ತೆ. ಇಷೇತ್ತೋರ್ಜೇತ್ತೋ ಪಾಯವಸ್ಥೋ ಅನ್ನತಕ್ಕಂಥದ್ದು ಯಜುರ್ವೇದ ಮಂತ್ರದಲ್ಲಿ ಬರುತ್ತೆ. ಇಷಮಾಸ ಅಂದರೆ ಇಷಮಾಸ ಅಂತಂದರೆ ಆಶ್ವಯುಜ ಮಾಸ, ಊರ್ಜ ಮಾಸ ಅಂತಂದರೆ ಕಾರ್ತೀಕ ಮಾಸ. ಇದು ಶರದೃತುವಿನಲ್ಲಿ ಬರತಕ್ಕಂಥದ್ದು. ಆದ್ದರಿಂದ ಯಾರು 100 ವರ್ಷ ಚಿರಕಾಲ ಬಾಳಬೇಕು ಅಂತಕೊಂಡಿದ್ದಾರೋ ಅಂಥವರು ಈ ಆಶ್ವಯುಜ ಮಾಸ ಮತ್ತು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ದೇವತಾ ಪೂಜೆ, ದೀಪಾರಾಧನೆ, ದಾನ ಧರ್ಮಗಳನ್ನು ಮಾಡಬೇಕು ಅಂತೇಳಿ ಪುರಾಣಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ಸರ್ವ ಕಾಮನೆಗಳನ್ನು ಈಡೇರಿಸ್ತಕ್ಕಂತಹ ಕಾರ್ತೀಕ ಮಾಸದ ಮಹತ್ವವನ್ನು ನಾವು ತಿಳಿದುಕೊಂಡು ಆ ಮೂಲಕ ಅದನ್ನು ಆಚರಣೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಈ ವರ್ಷ ಮತ್ತು ಪ್ರತಿ ವರ್ಷವೂ ಕೂಡ ಕಾರ್ತೀಕ ಮಾಸದ ವಿಶೇಷವಾದಂತಹ ಪರ್ವಕಾಲಗಳನ್ನು ಸದುಪಯೋಗ ಪಡಿಸಿಕೊಳ್ಳೋಣ.